ಇದು ಮಷೀನ್ ಅದ್ರದ್ರಿ ಹೆಂಗದೀರಪ್ಪ ಎಲ್ಲ ಜವಾರಿ ಮಂದಿ. ಎಲ್ರಿಗೂ ನಮಸ್ಕಾರ. ಇವತ್ತಿನ ಜೀವನದ ಬಂಡಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ ಅಂತ ಹೇಳ್ಕೊತ ಮತ್ತು ಈಗ ನಾ ಎಲ್ಲಿ ಬಂದಿನಂದ್ರೆ ರೀ ಬೀಳಿಗೆಯಲ್ಲಿ ಸತತವಾಗಿ 8 ವರ್ಷಗಳಿಂದ ಪರಿಶುದ್ಧವಾದ ಮತ್ತು ಉತ್ತಮ ಗುಣಮಟ್ಟದ ಕೊಬ್ಬರಿ ಎಣ್ಣೆ ಮಾಡುವ ಒಂದು ಎಣ್ಣೆ ಗಾನವನ್ನು ತೋರ್ಸಕ ನಿಮಗೆ ನಾ ಬಂದೇನ್ರಿ. ಮತ್ತು ಇವ್ರದ್ದು ಹಿಟ್ಟಿನ ಗಿರಣಿನೂ ಐತ್ರಿ ಇಲ್ಲಿ ಮಗ್ಲ, ಅದು ಅಂಗಡಿ ಬಂದಿದ್ದ ಸಂಬಂಧ ಅದನ್ನ ತೋರಿಸಿಲ್ಲ. ಮತ್ತೆ ಇಲ್ಲಿ ಸುಮಾರು ಸುತ್ತಮುತ್ತ ಹಳ್ಳಿಯವರು ಬಂದು ಇಲ್ಲೆಲ್ಲ ತರ ಕುಸುಬಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲ ಎಣ್ಣೆ ಮಾಡ್ಸ್ಕೊಂಡ್ ಹೋಗ್ತಾರಿ. ಮತ್ತೆ ಇಲ್ಲಿ ಮಗ್ಲ ಗಿರಣಿ ಐತೆ ಅಂದಲ್ರಿ, ಆ ಗಿರ್ನ್ಯಾಗ ಬಿಸ್ಕೊಂಡ್ ಹೋಗ್ತಾರ್ರಿ. ಗೋಧಿ ಹಿಟ್ಟು, ಜೋಳದ ಹಿಟ್ಟು ಮತ್ತು ನುಚ್ಚತಿ ಹೊಡ್ಸ್ಕೊಂಡು ಹೋಗಿರ್ತಾರ್ರಿ. ಮತ್ತೆ ಇಲ್ಲಿ ಸೊ ನನಗೆ ಭಾರಿ ಕುತೂಹಲ ಅನ್ಸಿದಂದ್ರೆ ಅವ್ರು ಎಷ್ಟು ಸ್ವಚ್ಛತೆಯಿಂದ ಮಾಡತಾರ ನೋಡ್ರಿ. ಮತ್ತೆ ಎಲ್ಲಾ ತರ ಮಷಿನ್ಗಳು ಎಲ್ಲ ಕ್ಲೀನ್ ಅದಾವು, ಎಲ್ಲ ಅವ್ರು ಮಾಡೋದು ಭಾರಿ ನೀಟ್ನೆಸ್ ಆಗಿ ಮಾಡ್ತಾರ್ರಿ. ಮತ್ತೆಲ್ಲ ಕೆಲಸ ಮತ್ತು ಅಂಕಲರು ಒಂದು ಸ್ವಲ್ಪ ಎಲ್ಲ ಜೋಡಿ ಭಾರಿ ಮಾತಾಡ್ತಾರ್ರಿ. ಮತ್ತು ಹಳ್ಳ್ಯಾನವ್ರು ಇರಲಿ, ಶಿಟ್ಯಾನವ್ರು ಇರಲಿ, ಎಲ್ಲ ಜೋಡಿ ಚಂದಂಗೆ ಭಾರಿ ಇದು ಮಾಡ್ಕೊಂಡು ಏನಂದ್ರೆ ಅವ್ರು ಏನು ಹೇಳಿದ್ರು ಗೊತ್ತನ್ರಿ, ವ್ಯಾಪಾರ ಅಂದ್ರೆ ಒಂದು ಮನುಷ್ಯರ ಜೋಡಿ ಒಂದು ಮಾತಾಡೋದ್ರೊಳಗೆ ಒಂದು ಮೇನ್ ಇರ್ತದೆ ಹೇಳಿದ್ರಿ ನನಗೆ. ಮತ್ತೊಂದಿಷ್ಟು ಅಂಕಲರ್ದೆಲ್ಲ ಕೆಲಸ ಮಾಡೋದು ಒಂದಿಷ್ಟು ಕ್ಲಿಪ್ಸ್ ಹಾಕ್ತೀನಿ ರೀ, ನೋಡ್ಕೊಂಬರ್ರಿ. ಸೊ ಈಗೇನು ಮಗ್ಲು ನೋಡತ್ತಿರಲ್ಲ, ಇದು ರೇಣುಕಾ ಇಂಜಿನಿಯರಿಂಗ್ ವರ್ಕ್ಸ್ ಅನ್ನೋದು. ಮತ್ತು ಇದು ಅವ್ರ ಅನ್ನಾರ್ ವರ್ಕ್ ಮಾಡೋ ಅಂಗಡಿ ನೋಡ್ರಿ. ಮತ್ತು ಇದೆಲ್ಲ ಮೋಟ್ರ್ ಮತ್ತು ಹೊಲಕ್ಕೆ ಏನೇನು ಇರ್ತಾವಲ್ರಿ, ಹೊಲಕ್ಕೆ ಬೇಕಾಗಿದ್ದು ಮೋಟ್ರ್ ಕೆಲಸ ಮಾಡ್ತಾರೆ ಅವ್ರು, ರಿಪೇರಿ. ಕೊನೆಯದಾಗಿ ಈ ಅಂಗಡಿ ಲೊಕೇಶನ್ ಎಕ್ಸಾಕ್ಟ್ ಎಲ್ಲಿ ಬರ್ತೈತೆ ಅಂದ್ರೆ ರೀ, ಮತ್ತು ವಿಧಾನಸೌಧ ಐತಲ್ರಿ, ಬೆಳಗ್ಗೆ ವಿಧಾನಸೌಧ, ಅದರ ಅಪೋಸಿಟ್ ಸನೇಲಿ ಹಾಸ್ಪಿಟಲ್ ಮಗ್ಲ ಹಿಂದಿನ ಬಾಜು ಇದೈತೆ ನೋಡ್ರಿ ಮತ್ತೆ ಅಂಗಡಿ. ಸೊ ಇದಾಗಿತ್ತು ರೀ ಇಂದಿನ ಕತೆ. ಮತ್ತಿನ್ ಸಿಗೋಣ್ರಿ ಇನ್ನೊಂದು ವಿಡಿಯೋದಲ್ಲಿ.